ಯತ್ನಾಳ್ ಹೇಳಿಕೆಗೆ ಜೆಡಿಎಸ್ ಶಾಸಕ ಜಿಟಿಡಿ ಕೆಂಡಾಮಂಡಲರಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಜಿಟಿಡಿ ಪಾತ್ರ ಅಂತ ಯತ್ನಾಳ್ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಜೆಡಿಎಸ್ ಶಾಸಕ ಜಿಟಿಡಿ ಕೆಂಡಾಮಂಡಲರಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಜಿಟಿಡಿ ಪಾತ್ರ ಎಂದಿದ್ದ ಯತ್ನಾಳ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಏಕವಚನದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ನಿನಗೇನು ಗೊತ್ತು ನನ್ನ ಯೋಗ್ಯತೆ ಅಂತ ಜಿಟಿಡಿ ಗುಡುಗಿದ್ದಾರೆ. ನನ್ನ ವಿರುದ್ಧ ಭ್ರಷ್ಟಾಚಾರ ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ. ಮೊದಲು ನೀನು ಸಾಬೀತು ಮಾಡು. ನಿನ್ನ ಬಳಿ ಏನು ದಾಖಲೆ ಇದೆ ಅದನ್ನು ಮೊದಲು ಬಹಿರಂಗಪಡಿಸಪ್ಪ. ಇದು ನಿನಗೆ ನಾನು ಹಾಕ್ತಾ ಇರುವ ಸವಾಲು ಅಂತ ಜಿಟಿಡಿ ಅಬ್ಬರಿಸಿ ಬೊಬ್ಬಿಡ್ದಿದ್ದಾರೆ. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ವಾರ್ನ್ ಮಾಡಿದ್ದಾರೆ. ನಿನ್ನ ವಿಚಾರವು ನನಗೆ ಗೊತ್ತಿದೆ, ಅದನ್ನು ಬಹಿರಂಗಪಡಿಸ್ತೀನಿ. ಮೊದಲು ನೀನು ಏನು ಮಾತಾಡ್ತೀಯ ಅದನ್ನು ತಿಳ್ಕೊಂಡು ಮಾತಾಡು. ನನ್ನ ಸಾಲ ಎಷ್ಟಿದೆ ನಿನಗೇನು ಗೊತ್ತು ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಇದೀಗ ಜೆಡಿಎಸ್ ಶಾಸಕ ಜಿಟಿಡಿ ಕೆಂಡಾಮಂಡಲರಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಜಿಟಿಡಿ ಪಾತ್ರ ಇದೆ ಅಂತ ಯತ್ನಾಳ್ ಹೇಳಿದ್ರು. ಈ ಹೇಳಿಕೆಗೆ ಇದೀಗ ಜೆಡಿಎಸ್ ಶಾಸಕ ಜಿಟಿಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಜೆಡಿಎಸ್ ಶಾಸಕ ಜಿಟಿಡಿ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ಅದು ಕೂಡ ಏಕವಚನದಲ್ಲಿ ಅಬ್ಬರಿಸಿ ಬೊಬ್ಬಿಡ್ದಿದ್ದಾರೆ. ನಿನಗೇನಯ್ಯ ಗೊತ್ತು ನನ್ನ ಯೋಗ್ಯತೆ ನನಗೆ ಗೊತ್ತು ಕಣಯ್ಯ, ನೀನೇನು ಮಾಡಿದ್ಯಾ ಅಂತ ನನಗೂ ಗೊತ್ತು ಅಂತ ಅಬ್ಬರಿಸಿ ಬೊಬ್ಬಿಡ್ತಿದ್ದಾರೆ. ಇದರ ಜೊತೆಗೆ ನನ್ನ ಬಗ್ಗೆ ನೀನೇನಾದ್ರು ಮಾತನಾಡಬೇಕಂದ್ರೆ ಮೊದಲು ಯೋಚನೆ ಮಾಡು, ಆಮೇಲೆ ಮಾತನಾಡು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನನ್ನ ಸಾಲ ಎಷ್ಟಿದೆ ಅಂತ ನಿನಗೇನಪ್ಪ ಗೊತ್ತು ಅಂತ ಜಿಟಿ ದೇವೇಗೌಡರು ಬಸನಗೌಡ ಯತ್ನಾಳ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ರಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಅದಕ್ಕೆ ನೀವು ಮೊದಲು ಉತ್ತರ ಕೊಡಿ, ಆಮೇಲೆ ರಾಜೀನಾಮೆ ಕೇಳಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಯತ್ನಾಳ್ ಹೇಳಿಕೆಗೆ ಇದೀಗ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಕೆಂಡಾಮಂಡಲರಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನು ಬಹಳ ಮುಖ್ಯವಾಗಿ ಯತ್ನಾಳ್ ವಿಚಾರವನ್ನ ರಾಜ್ಯದ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಯತ್ನಾಳ್ ಅವರು ಟೀಮ್ ಕಟ್ಕೊಂಡು ಇದೀಗ ಹೋರಾಟಕ್ಕೆ ಇಳಿದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ವಿಚಾರಕ್ಕೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಜೆಡಿಎಸ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರ ನಡೆ ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಿಟಿ ದೇವೇಗೌಡ ಅವರು ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ. ಹೀಗಾಗಿ ಯತ್ನಾಳ್ನಾಗ್ಲಿ ಜಿಟಿ ದೇವೇಗೌಡರನ್ನಾಗ್ಲಿ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಮುನ್ನೆಲೆಗೆ ತಂದಿದ್ದಾರೆ. ರಾಜ್ಯದ ನಾಯಕರ ಗಮನಕ್ಕೂ ಕೂಡ ಈ ವಿಚಾರವನ್ನ ತಂದಿರುವಂತದ್ದು. ಆದ್ರೆ ಈ ನಡುವೆ ಮೈಸೂರಿನ ಹಾರೋಹಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ಶಾಸಕ ಜಿಟಿ ದೇವೇಗೌಡ ಯತ್ನಾಳ್ನಾಗ್ಲಿ ನನ್ನಾಗ್ಲಿ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ದಮ್ ಬೇಕು, ತಾಕತ್ತು ಬೇಕು. ಆ ತಾಕತ್ತು ಮತ್ತೆ ದಮ್ಮು ಪಕ್ಷದ ನಾಯಕರಿಗಿದೆಯಾ ಅನ್ನೋ ಒಂದು ಬಹಿರಂಗವಾದ ಸವಾಲನ್ನ ಹಾಕಿರುವಂತದ್ದು. ಆ ಮೂಲಕವಾಗಿ ಪಕ್ಷದ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಯತ್ನಾಳ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಯ ನಾಯಕರಿಗೆ ನೇರವಾಗಿ ಟಾಂಗನ್ನ ಕೊಟ್ಟಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ಯಾರೂ ಕೂಡ ಪಕ್ಷದ ಮುಂಚೂಣಿಯಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವರು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಬಿಜೆಪಿ ಪಕ್ಷದ ಸಂಘಟಿತ ಹೋರಾಟದಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಇತ್ತು. ಜೊತೆಗೆ ಈ ಒಪ್ಪು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಇದೀಗ ರಾಜ್ಯಾಧ್ಯಕ್ಷರು ಕೂಡ ಮತ್ತೊಂದು ಕಡೆ ಹೋರಾಟವನ್ನ ಮಾಡಿದ್ರು. ಎರಡು ಬಣಗಳ ನಡುವಿನ ಬಡಿದಾಟ ಇದೀಗ ತಲೆನೋವಾಗಿ ನಾಯಕರಿಗೆ ಪರಿಣಮಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಟಾಂಗನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಜಿಟಿ ದೇವೇಗೌಡ ತಾಕತ್ತು ದಮ್ಮಿದ್ರೆ ಅವರನ್ನ ಸಸ್ಪೆಂಡ್ ಮಾಡಲಿ ಅನ್ನೋ ಒಂದು ನೇರವಾದಂತಹ ಟಾಂಗನ್ನ ಕೊಟ್ಟಿರುವಂತದ್ದು ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಅವರು. ಜೊತೆಗೆ ಮತ್ತೊಂದು ಕಡೆ ನಾನು ಪಕ್ಷದ ವಿರೋಧಿ ಎಲ್ಲೂ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ. ನನಗೆ ಕುಟುಂಬದ ಮತ್ತೆ ಕ್ಷೇತ್ರದ ಜವಾಬ್ದಾರಿ ಇದೆ. ಹೀಗಾಗಿ 6 ತಿಂಗಳ ಕಾಲ ನಾನು ಎಲ್ಲೂ ಕೂಡ ಹೋಗೋದಿಲ್ಲ. ರಾಜ್ಯಾಧ್ಯಕ್ಷರನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಶಾಸಕರನ್ನ ಪದಾಧಿಕಾರಿಗಳನ್ನ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ರಾಜ್ಯಾಧ್ಯಕ್ಷರನ್ನ ಮಾಡ್ತೇವೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡುವ ಮೂಲಕ ಕುಮಾರಸ್ವಾಮಿ ಅವರು ಏನ್ ಅನ್ಕೊಂಡಿರ್ತಾರೆ ಅದನ್ನೇ ಮಾಡ್ತಾರೆ. ಅದನ್ನ ಹೊರತುಪಡಿಸಿದಂತೆ ಯಾರ ಅಭಿಪ್ರಾಯವನ್ನು ಕೂಡ ಕುಮಾರಸ್ವಾಮಿ ಅವರು ಕೇಳೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. Thank you.